ಒಂದೊಂದು ದಿನ ಒಂದೊಂದು ರೀತಿ ಇರುತ್ತೆ. ಕೆಲವೊಂದು ದಿನ ಸ್ಟಿಚಿಂಗ್ ಕೂರಬೇಕಾಗತ್ತೆ ಎದ್ದ ತಕ್ಷಣ. ಕೆಲವೊಂದು ದಿನ ಅರ್ಜೆಂಟಿಗೆ ವರ್ಕ್ ಹಾಕೋದಿರುತ್ತೆ. ಕೆಲವೊಂದು ದಿನ ಕಸ್ಟಮರ್ ಬರ್ತೀನಿ ಅಂತಾರೆ ಐರನ್ ಮಾಡೋದಿರುತ್ತೆ. ಈ ರೀತಿಯಾಗಿರುತ್ತೆ. ಒಂದೇ ಥರ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಮೊದಲಿಗೆ ಅಂಗಡಿಗೆ ಬಂದ ತಕ್ಷಣ ಕ್ಲೀನಿಂಗ್ ಮಾಡ್ಕೋತಿದ್ದೀನಿ. ಕ್ಲೀನಿಂಗ್ ಮಾಡಿಕೊಂಡು ಫಸ್ಟಿಗೆ ನೀಟಾಗೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋತೀನಿ. ಎಷ್ಟೆಲ್ಲ ಬ್ಲೌಸ್ ಇವತ್ತು ಕೊಡಬೇಕು ನಾಳೆ ಕೊಡಬೇಕು ಅನ್ನೋದನ್ನು ಇವತ್ತು ತೆಗೆದು ನೀಟಾಗಿ ಕಟಿಂಗ್ ಮಾಡ್ಕೊಂಡು ಬಿಡ್ತೀನಿ. ಕಟಿಂಗ್ ಆದ ತಕ್ಷಣ ಇವತ್ತಿನ ಬಟ್ಟೆ ಏನಿದೆ ಎಲ್ಲ ಆರ್ಡ್ರು ಕರೆಕ್ಟಾಗಿ ರೆಡಿಯಾಗಿದೆಯಾ, ಎಮ್ಮಿಂಗ್ ಇದೆಯಾ, ಐರನ್ ಇದೆಯಾ ಒಂದ್ಸಲ ಚೆಕ್ ಮಾಡ್ಕೋತೀನಿ. ಎಲ್ಲ ನೀಟಾಗಿ ರೆಡಿಯಾಗಿದ್ದರೆ ಅವ್ರವ್ರ ಕವರ್ಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕಸ್ಟಮರ್ಗೆ ಫೋನ್ ಮಾಡಿ ಹೇಳ್ತೀನಿ. ಇಲ್ಲ ರೆಡಿ ಇಲ್ಲ ಅಂದರೆ ಸಣ್ಣ ಪುಟ್ಟ ಕೆಲಸ ಏನು ಉಳಿದಿದೆ ಇವಾಗ ಐರನ್ ಮಾಡ್ಕೋಬೇಕಿದೆ ಎರಡು ಕೂಡ ಐರನ್ ಮಾಡಿಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿ ಕಸ್ಟಮರ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಡ್ತೀನಿ. ವಿಡಿಯೋ ಮಾಡ್ಕೊಳ್ಳೋದಿದ್ರೆ ವಿಡಿಯೋ ಮಾಡ್ಕೋತೀನಿ. ಡಿಸೈನ್ ಬ್ಲೌಸು ಇಲ್ಲ ಡಿಸೈನಾಗಿ ಏನಾದರೂ ವರ್ಕ್ ಬ್ಲೌಸ್ ಆ ಥರದ್ದಾಗಿದ್ದರೆ ವಿಡಿಯೋ ಮಾಡ್ಕೋತೀನಿ. ನಾರ್ಮಲಾಗಿ ಸ್ಟಿಚಿಂಗ್ ಮಾಡಿದರೆ ಯಾವುದೇ ರೀತಿ ವಿಡಿಯೋನ ಮಾಡ್ಕೊಳ್ಳಲ್ಲ. ಹಾಗೆಯೇ ಪ್ಯಾಕ್ ಮಾಡಿ ಕಸ್ಟಮರ್ಗೆ ಫೋನ್ ಮಾಡಿ ಆಮೇಲೆ ವರ್ಕ್ಗೆ ಫಿಟ್ ಮಾಡಿ ಆಮೇಲೆ ನಾನು ಸ್ಟಿಚಿಂಗಿಗೆ ಕೂತ್ಕೋತೀನಿ. ಈ ರೀತಿ ವಿಡಿಯೋ ಮಾಡ್ಕೊಳ್ಳೋದಿದೆ ವಿಡಿಯೋನು ಕೂಡ ಮಾಡ್ಕೋತೀನಿ. ಇದೊಂದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಬ್ಲೌಸ್ ಪೀಸ್ ಇರಲಿಲ್ಲ, ಸರ್ಗಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಯೂಸ್ ಮಾಡಿರೋ ಸೀರೆ ಆಗಿರೋದ್ರಿಂದ ಸರ್ಗಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿ ಸ್ಲೀವ್ಸಿಗೆ ಬಫ್ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಲಂಗಾನ ಸ್ಟಿಚ್ ಮಾಡಿದ್ದೀನಿ. ಮೇಲ್ಗಡೆ ಪಟ್ಟಿಗೂ ಕೂಡ ಬಾರ್ಡ್ರನ್ನ ಯೂಸ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮಕ್ಕಳಾಗಿರೋದ್ರಿಂದ ಎಕ್ಸ್ಟ್ರಾ 2.5-3 ಇಂಚಷ್ಟು ಉದ್ದಾನು ಕೂಡ ಬಿಟ್ಟಿದ್ದೀನಿ. ನೋಡಿ ನಾನು ಎಲ್ಲೂ ಕೂಡ ಹಿಡಿದಿದ್ದೀನಿ ಅನ್ನೋದು ಕೂಡ ಕಾಣಿಸ್ತಿಲ್ಲ ನೋಡಿ. ಈ ರೀತಿ ಬಾರ್ಡ್ರ್ ಎಡ್ಜಿಗೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉದ್ದ ಆದರೆ ಕೂಡ ಬಿಚ್ಕೋಬೋದು. 2-2.5 ಇಂಚು ಎಕ್ಸ್ಟ್ರಾ ಹಿಡ್ದಿದ್ದೀನಿ. ಒಂದಷ್ಟು ಮಕ್ಕಳು ಬೆಳೆದ ಮೇಲೆ ಬೇಕಾದ್ರೆ ನೀವು ಬಿಚ್ಕೊಂಡು ಕೂಡ ಅದನ್ನು ಮಕ್ಕಳಿಗೆ ವೇರ್ ಮಾಡ್ಬೋದು. ಬಿಚ್ಚಿದಾಗ ಐರನ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ನ ಈ ರೀತಿ ಬ್ಯಾಕ್ ಬಟನ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಆದಷ್ಟು ಇತ್ತೀಚೆಗೆ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋದು ತುಂಬ ಕಡಿಮೆ ಅಂತ ಹೇಳ್ಬೋದು. ಆದರೂ ಕೂಡ ಈ ಕಸ್ಟಮರ್ ಇದೇ ರೀತಿ ಇರಲಿ ಅಂತ ಹೇಳಿದರು. ಹಾಗಾಗಿ ಅವರಿಗೆ ಇಷ್ಟ ಆಗೋ ರೀತಿಯೇ ಇದೇ ರೀತಿ ಸ್ಟಿಚ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.